Hello everyone, I am Nalini and Assistant Professor, Department of Commerce. Now we are going to discuss about the meaning, definition and features of company. Coming to the meaning, a company refers to voluntary association formed and organized to carry on a business. This is an organization or collection of individuals, whether natural persons, legal persons or mixture of both. So a company refers to voluntary association formed and organized. It is formed and voluntary ಸ್ವಇಚ್ಛೆಯಿಂದ ಬಂದಂತಹ ಆರ್ಗನೈಸೇಷನು ವಿಚ್ ಇಸ್ ಫಾರ್ಮ್ಡ್ ಅಂಡ್ ಆರ್ಗನೈಸ್ ಟು ಕ್ಯಾರಿ ಆನ್ ಅ ಬಿಸ್ನೆಸ್ ಅಂತ ಹೇಳ್ತೀವಿ. ದಿಸ್ ಆರ್ಗನೈಸೇಷನ್ ದಿಸ್ ಇಸ್ ಅನ್ ಆರ್ಗನೈಸೇಷನ್, ಇಟ್ ಈಸ್ ಅನ್ ಆರ್ಗನೈಸೇಷನ್ ಆಗಿರ್ಬೋದು, ಇಟ್ಸ್ ಅ ಕಲೆಕ್ಷನ್ ಆಫ್ ಇಂಡಿವಿಜುವಲ್ಸ್ ಅಂತ ಕರಿತೀವಿ, ವೆದರ್ ನ್ಯಾಚುರಲ್ ಪರ್ಸನ್ಸ್, ಲೀಗಲ್ ಪರ್ಸನ್ಸ್ ಆರ್ ಮಿಕ್ಸ್ಚರ್ ಆಫ್ ಬೋತ್. ನ್ಯಾಚುರಲ್ ಆ್ಯಂಡ್ ಲೀಗಲ್ ಪರ್ಸನ್ ಇಬ್ಬರೂ ಕೂಡ ಇರುವಂತಹ ಚಾನ್ಸಸ್ಸು ಕೂಡ ಇರುತ್ತೆ. In short, we can say that it is an artificial person created by law with a perpetual succession and a common seal. ಶಾರ್ಟ್ ಆಗಿ ಹೇಳ್ಬೇಕಂತಂದಾಗ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ. ಆರ್ಟಿಫಿಷಿಯಲ್ ಅಂತಂದ್ರೆ ಮ್ಯಾನ್ ಮೇಡ್ ಅಂತ ಅರ್ಥ, ಹ್ಯೂಮನ್ ಮೇಡ್ ಅನ್ನೋ ಹ್ಯೂಮನ್ ಬೀಯಿಂಗ್ಸ್ ಮೇಡ್ ಅಂತ ಅರ್ಥ. ಸೊ ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ಲಾ ವಿತ್ ಅ ಪರ್ಪೆಚುಯಲ್ ಸಕ್ಸೆಷನ್. ಪರ್ಪೆಚುಯಲ್ ಸಕ್ಸೆಷನ್ ಅಂತಂದರೆ ಕಂಟಿನ್ಯೂಸ್ ಎಕ್ಸಿಸ್ಟೆನ್ಸ್ ಅಂತ ಅರ್ಥ. ಸೊ ಕಂಟಿನ್ಯೂಸ್ ಎಕ್ಸಿಸ್ಟೆನ್ಸ್ಗೋಸ್ಕರ ಮಾಡಿರುವಂತಹ ಆ್ಯಂಡ್ ಆಲ್ಸೋ ಇಟ್ ಹಸ್ ಗಾಟ್ ಅ ಕಾಮನ್ ಸೀಲ್. ಸೊ ಕಾಮನ್ ಸೀಲು ಕೂಡ ಇರುತ್ತೆ, ಯಾಕಂತಂದರೆ ಕಾಮನ್ ಸೀಲ್ ಈಸ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಅ ಸಿಗ್ನೇಚರ್ ಫಾರ್ ಅ ಕಂಪನಿ. ನೆಕ್ಸ್ಟ್, ಕಮಿಂಗ್ ಟು ದ ಡೆಫಿನಿಷನ್ಸ್ given by the Companies Act of 1956. Section 3 and subsection 1 of the Indian Companies Act of 1956 defines the term company as a company formed and registered under this act. So, according to this 1956 Act, it defines company as a company formed and registered under this act. Under this act, according to Companies Act of 1956, or an existing company ಅಂತ ಹೇಳ್ತಾರೆ. ಎಕ್ಸಿಸ್ಟಿಂಗ್ ಕಂಪನಿ ಅಂದರೆ ಅಗೇನ್ ದೇ ಆರ್ ಗೋಯಿಂಗ್ ಟು ಗಿವ್ ಅ ಮೀನಿಂಗ್ ಫಾರ್ ಅನ್ ಎಕ್ಸಿಸ್ಟಿಂಗ್ ಕಂಪನಿ. ಎಕ್ಸಿಸ್ಟಿಂಗ್ ಕಂಪನಿ ಮೀನ್ಸ್ ಅ ಕಂಪನಿ ಫಾರ್ಮ್ಡ್ ಅಂಡರ್ ರಿಜಿಸ್ಟರ್ಡ್ ಅಂಡರ್ ಎನಿ ಅದರ್ ಪ್ರೀವಿಯಸ್ ಆ್ಯಕ್ಟ್. ಅಂದರೆ 1956ಗಿಂತ ಮೊದಲು ಬಂದಿರುವಂತಹ ಯಾವುದೇ ಒಂದು ಪ್ರೀವಿಯಸ್ ಆ್ಯಕ್ಟ್ಸಿಂದ ಪ್ರಕಾರ ಏನಾದರೂ ಎಕ್ಸಿಸ್ಟ್ ಬಂದಿದ್ರೆ ಅಂತಹ ಕಂಪನಿಗಳನ್ನ ನಾವು ಎಕ್ಸಿಸ್ಟಿಂಗ್ ಕಂಪನಿ ಅಂತ ಹೇಳ್ತೀವಿ. ಎಕ್ಸಿಸ್ಟಿಂಗ್ ಅಂದರೆ ವಿಚ್ ಈಸ್ ಆಲ್ರೆಡಿ ದೇರ್ ಆರ್ ವಿಚ್ ಈಸ್ ಆಲ್ರೆಡಿ ಪ್ರೆಸೆಂಟ್ ಅಂತ ಅರ್ಥ, ಆಲ್ರೆಡಿ ಇರುವಂತಹ ಕಂಪನೀಸ್ ಅಂತ ಅರ್ಥ. ನೆಕ್ಸ್ಟ್ ಡೆಫಿನೇಷನ್, ಚೀಫ್ ಜಸ್ಟಿಸ್ ಮಾರ್ಷಲ್ ಆಫ್ ದಿ USA, ಚೀಫ್ ಜಸ್ಟಿಸ್ ಮಾರ್ಷಲ್ ಅನ್ನೋರು ಹೇಳಿರೋ ಪ್ರಕಾರ ಜಾಯಿಂಟ್ ಸ್ಟಾಕ್ ಕಂಪನಿಯನ್ನು ಒಂದು ಪರ್ಸನ್ ಅಂತ ಹೇಳ್ತಾರೆ, ಆರ್ಟಿಫಿಷಿಯಲ್ ಅಂತ ಹೇಳ್ತಾರೆ, ಇನ್ವಿಸಿಬಲ್ ಅಂತ ಹೇಳ್ತಾರೆ, ಸೊ ನಮಗೆ ಕಾಣಿಸೋದಿಲ್ಲ, ಇಂಟ್ಯಾಂಜಿಬಲ್ ಅಂತ ಹೇಳ್ತಾರೆ, ಸೊ ಅದು ಸ್ಪರ್ಶಕ್ಕೆ ತಾಗದಲ್ಲೇ ಇರೋವಂಥದ್ದು ಅಂತ ಅರ್ಥ. ಆ್ಯಂಡ್ ಎಕ್ಸಿಸ್ಟೆನ್ಸ್ ಓನ್ಲಿ ಇನ್ ಕಂಟೆಂಪ್ಲೇಷನ್ ಆಫ್ ಲಾ. ಸೊ ಕಾನೂನಿನ ಮುಂದೆ ಮಾತ್ರ, ಕಾನೂನಿನ ಇನ್ ದ ಐಸ್ ಆಫ್ ಲಾ, ಅದು ಇನ್ ಕಂಟೆಂಪ್ಲೇಷನ್ ಆಫ್ ಲಾ ಅದು ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಡೆಫಿನೇಷನ್ is given by Mr. H.L. Haney. So he says that a company is a voluntary association of individuals. Again he says that it is a voluntary association for profit. So profit goskara ಆಗಿರುವಂತಹ ಒಂದು voluntary association having capital. So it has got a capital. It is divided into transferable shares. So our capital henge it is divided, that capital is divided into so many transferable shares anta. So ಆ ಕ್ಯಾಪಿಟಲ್ನ ಡಿಫರೆಂಟ್ ಟ್ರಾನ್ಸ್ಫರಬಲ್ ಶೇರ್ಸ್ ಆಗಿ ಅದೇನಾಗಿದೆ ಡಿವೈಡ್ ಆಗಿದೆ. ದ ಓನರ್ಶಿಪ್ ಆಫ್ ವಿಚ್ ಈಸ್ ಅ ಕಂಡೀಷನ್ ಆಫ್ ಮೆಂಬರ್ಶಿಪ್. ಸೊ ಆ ಓನರ್ಶಿಪ್ ಆಫ್ ವಿಚ್ ಈಸ್ ಅ ಕಂಡೀಷನ್ ಆಫ್ ಮೆಂಬರ್ಶಿಪ್ ಅಂತ ಅಂದರೆ ಅರ್ಥ ಇಷ್ಟೇ. ಸೊ ಯಾರೆಲ್ಲ ಆ ಶೇರ್ಸ್ದು ಓನರ್ ಆಗಿರ್ತಾರೋ ಸೊ ಅವನ್ನೆಲ್ಲರೂ ಕೂಡ ಆ ಮೆಂಬರ್ಸ್ ಆಗಬೇಕು ಅಂದರೆ ದೇ ಶುಡ್ ಬಿಕಮ್ ದಿ ಓನರ್ಸ್ ಅಂತ ಹೇಳ್ತೀವಿ. ಓನರ್ಸ್ ಅಂತ ಅಂದಾಗ ದೇ ಹ್ಯಾವ್ ಟು ಪರ್ಚೇಸ್ ದಿ ಶೇರ್ಸ್ ಅಂತ ಅರ್ಥ. ಸೊ ಇದು ಡೆಫಿನೇಷನ್ಸ್ ಆಫ್ ದಿ ಕಂಪನಿ. ನೆಕ್ಸ್ಟ್ ಅದರ ಫೀಚರ್ಸ್ ಆಫ್ ದಿ ಕಂಪನಿಗೆ ಬಂದಾಗ ಅಂದರೆ ಕಂಪನಿಯ ಲಕ್ಷಣಗಳೇನು ಅಂತ ಹೇಳಿದಾಗ, ಸೊ ಫಸ್ಟ್ ಹೇಳೋದು ಅಂತಂದರೆ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ ಅಂತ ಹೇಳ್ತೀವಿ. ಸೊ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ ಅಂತ ಅಂದರೆ ಜಾಯಿಂಟ್ ಸ್ಟಾಕ್ ಕಂಪನಿ ಹ್ಯಾಸ್ ನೋ ಬಾಡಿ ಆ್ಯಕ್ಚುಲಿ. ಸೊ ಅದಕ್ಕೆ ಇಟ್ ಹಸ್ ಗಾಟ್ ನೋ ಬಾಡಿ ಆರ್ ನೋ ಸೋಲ್ ಆಲ್ಸೋ. ಸೊ ಅದಕ್ಕೆ ಒಂದು ಫಿಸಿಕಲ್ ಬಾಡಿ ಅನ್ನೋ ಒಂದು ಇದಿಲ್ಲ, ಅದರ ರೀತಿಯಲ್ಲಿ ಸೋಲ್ ಇಲ್ಲ ಅಥವಾ ಆತ್ಮ ಅನ್ನೋದಿಲ್ಲ. ಇಟ್ ಎಕ್ಸಿಸ್ಟ್ ಓನ್ಲಿ ಇನ್ ದ ಐಸ್ ಆಫ್ ಲಾ. ಸೊ ಅಂದರೆ ಕಾನೂನಿನ ಕಣ್ಣಿಗೆ ಮಾತ್ರ ಅದು ಕಾನೂನಿನ ಕಣ್ಣಿಗೆ ಮಾತ್ರ ಅದು ಕಾಣುತ್ತೆ ಅಂತ ಹೇಳ್ತೀವಿ. ಇಟ್ ಎಂಜಾಯ್ಸ್
ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ ಅದ್ರ ಜೊತೆಗೆ ಒಂದು ಸರ್ಟನ್ ಪ್ರಿವಿಲೇಜಸ್ ಕೂಡ ಅದು ಎಂಜಾಯ್ ಮಾಡುತ್ತೆ. ಒಂದು ಇಟ್ ಇಸ್ ಆರ್ಟಿಫಿಷಿಯಲ್, ನ್ಯಾಚುರಲ್ ಪರ್ಸನ್ಸ್ಗೆ ಸಿಗುವಂತಹ ಎಷ್ಟೊಂದು ಬೆನಿಫಿಟ್ಸು ಪ್ರಿವಿಲೇಜಸ್ ಕೂಡ ಅದು ಎಂಜಾಯ್ ಮಾಡುತ್ತೆ. ಏನಂತಂದರೆ, ನಾವು ನ್ಯಾಚುರಲ್ ಪರ್ಸನ್ಸ್ ಹೇಗೆ ನಾವು ವಿ ಕ್ಯಾನ್ ಎಂಟರ್ ಇನ್ ಟು ಕಾಂಟ್ರಾಕ್ಟ್ ಆರ್ ಯು ಕ್ಯಾನ್ ಸ್ಯೂ ಆ್ಯಂಡ್ ಬಿ ಸ್ಯೂಡ್ ಅಂತ ಹೇಳ್ತೀವೋ, ಸೊ ಅದೇ ರೀತಿಯಲ್ಲಿ ಕಂಪನಿನೂ ಕೂಡ ಬೇರೆ ಕಂಪನಿಗಳ ಜೊತೆ ಕಾಂಟ್ರಾಕ್ಟ್ಗೆ ಎಂಟರ್ ಆಗುವಂತಹ ಆಪರ್ಚುನಿಟಿ ಇದೆ ಅದಕ್ಕೆ. ಆ್ಯಂಡ್ ಇಟ್ ಕ್ಯಾನ್ ಸ್ಯೂ. ಆಮೇಲೆ ಇದು ಯಾವ ಕಂಪನಿ ಜೊತೆನಾದ್ರೂ ಕೂಡ ಇಟ್ ಕ್ಯಾನ್ ಆಮೇಲೆ ಯಾವ ಕಂಪನಿ ಮೇಲಾದರೂ ಇಟ್ ಕ್ಯಾನ್ ಫೈಲ್ ಎ ಸೂಟ್ ಅಂತ ನಾವು ಕರಿತೀವಿ. ಸೊ ಅದ್ರ ಜೊತೆಗೆ ಬೇರೆಯವರು ಕೂಡ ಇದ್ರ ಮೇಲೆ ಫೈಟ್ ಮಾಡುವಂತಹ ಅಧಿಕಾರ ಕೂಡ ಅವರಿಗೆ ಇರುತ್ತೆ ಅಂತ ಹೇಳ್ತೀವಿ. ಬಟ್ ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಡನ್. ಸೊ ಇಟ್ ಶುಡ್ ಬಿ ಡನ್ ಬೈ ಸಮ್ ಹ್ಯೂಮನ್ ಏಜೆನ್ಸಿ. ಇವೆಲ್ಲನೂ ಅದು ಮಾಡುತ್ತೆ ಅಂತಂದರೆ, ಬಟ್ ಅದು ಎಲ್ಲನೂ ಮಾಡೋದಕ್ಕೆ ಅಲ್ಲಿ ಒಂದೊಂದು ಹ್ಯೂಮನ್ ಏಜೆನ್ಸಿ ಅಂತಂದರೆ ಅಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಅವಶ್ಯಕತೆ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಬರೋದು ಅಂತಂದರೆ ಸೆಪ್ರೇಟ್ ಲೀಗಲ್ ಎಂಟಿಟಿ ಅಂತ ಕರಿತೀವಿ. ಇಟ್ ಜಾಯಿಂಟ್ ಸ್ಟಾಕ್ ಕಂಪನಿ ಹ್ಯಾಸ್ ಎ ಎಕ್ಸಿಸ್ಟೆನ್ಸ್. ಸೊ ಇಟ್ ಹಸ್ ಗಾಟ್ ಎ ಎಕ್ಸಿಸ್ಟೆನ್ಸ್ ಕ್ವೈಟ್ ಡಿಸ್ಟಿಂಕ್ಟ್, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಎಕ್ಸಿಸ್ಟೆನ್ಸ್ ಆಫ್ ದ ಮೆಂಬರ್ಸ್ ಹು ಕಾನ್ಸ್ಟಿಟ್ಯೂಟ್ ಇಟ್. ಸೊ ಅಂದರೆ ಅರ್ಥ, ಇಟ್ ಈಸ್ ಒಂದು ಸಪ್ರೇಟ್ ಆದ ಲೀಗಲ್ ಎಂಟಿಟಿ ಇದೆ. ಸೊ ಅದಕ್ಕೆ ಸಪ್ರೇಟ್ ಆದ ಲೀಗಲ್ ಎಂಟಿಟಿ ಇದೆ, ಅದ್ರ ಜೊತೆಗೆ ಇಂಡಿಪೆಂಡೆನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಇದೆ. ಇಂಡಿಪೆಂಡೆಂಟ್ ಆಫ್ ಎಕ್ಸಿಸ್ಟೆನ್ಸ್ ಇರೋದ್ರಿಂದ ಇಟ್ ಕ್ಯಾನ್ ಎಂಟರ್ ಇನ್ ಟು ಕಾಂಟ್ರಾಕ್ಟ್ಸ್ ಆರ್ ಇಟ್ ಕ್ಯಾನ್ ಅಕ್ವೈರ್ ಆ್ಯಂಡ್ ಡಿಸ್ಪೋಸ್ ಆಫ್ ದಿ ಪ್ರಾಪರ್ಟೀಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಬರೋದು ಅಂತಂದರೆ ವಾಲಂಟರಿ ಅಸೋಸಿಯೇಷನ್ ಅಂತ ಕರಿತೀವಿ. ಸೊ ವಾಲಂಟರಿ ಅಸೋಸಿಯೇಷನ್ ಅಂತ ಅಂದರೆ ಅರ್ಥ ಇಷ್ಟೇ. ಸೊ ಎವ್ರಿಬಡಿ who are willing to come together to form a company. So their willingness of the members is very much important here. Nobody is forced or nobody is compelled to join. ಯಾರನ್ನಾರು ಫೋರ್ಸ್ಫುಲ್ಲಾಗಿ ಹಿಡ್ಕೊಂಬಂದು ಏನೂ ಕೂಡ ಅವ್ರನ್ನ ಇದು ಮಾಡಿಸಿಲ್ಲ. ಅವರು ಇಷ್ಟ ಬಂದರೆ ಅವರೆಲ್ಲನೂ ಕೂಡ ಅವರು ಮೆಂಬರ್ಸು ಆಗ್ಬೋದು ಅಂತ ನಾವು ಹೇಳ್ತೀವಿ. ಸೊ ಸ್ವಇಚ್ಛೆಯಿಂದ ಅವರು ಮೆಂಬರ್ಸು ಆಗ್ಬೋದು ಅಂತ ಹೇಳ್ತೀವಿ. ಸೊ ಅದಾದಮೇಲೆ ಬರೋದು ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್ ಅಂತ ಕರಿತೀವಿ. ಸೊ ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್ ಅಂತ ಅಂದರೆ ಇನ್ಕಾರ್ಪೊರೇಷನ್ ಈಸ್ ರಿಕ್ವೈರ್ಡ್ ಫಾರ್ ಎವ್ರಿ ಕಂಪನಿ ಅಂತ ಕರಿತೀವಿ. ಸೊ ಎವ್ರಿ ಕಂಪನಿ ಕೂಡ ಇನ್ಕಾರ್ಪೊರೇಷನ್ ಅಂದರೆ ರಿಜಿಸ್ಟರ್ಡ್ ಆಗಿರಬೇಕು. ಇಟ್ ಶುಡ್ ಬಿ ರಿಜಿಸ್ಟರ್ಡ್ ಅಂಡರ್ ದಿ ಕಂಪನೀಸ್ ಆ್ಯಕ್ಟ್. ಸೊ ಕಂಪನೀಸ್ ಆ್ಯಕ್ಟ್ ಪ್ರಕಾರ ಅದು ರಿಜಿಸ್ಟರ್ ಆಗಿ ಆಫ್ಟರ್ ಗೆಟಿಂಗ್ ದ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಓನ್ಲಿ. ಸೊ the company is going to come into exist as a body corporate. So body corporate anta existence adagade after getting the incorporation certificate. Next comes the common seal. Common seal, it is going to serve as a signature anta ನಾವು ಕರಿತೀವಿ. ಸೊ ಕಂಪನಿ ನಾಟ್ ಬೀಯಿಂಗ್ ಅ ನ್ಯಾಚುರಲ್ ಆರ್ ಫಿಸಿಕಲ್ ಪರ್ಸನ್ ಆಗಿರೋದಲ್ಲೇ ಇರೋದ್ರಿಂದ ಸೊ ಇಟ್ ಕೆನಾಟ್ ಸೈನ್ ಆನ್ ಎನಿ ಡಾಕ್ಯುಮೆಂಟ್ಸ್. ಸೊ ಡಾಕ್ಯುಮೆಂಟ್ಸ್ ಮೇಲೆ ಏನು ಸೈನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಎವ್ರಿ ಕಂಪನಿ ಬೈ ಲಾ must have some common seal on which its name is engraved. ಅದ್ರ ಮೇಲೆ ಅದರ ಹೆಸರನ್ನು ಕೆತ್ತಿರ್ತಾರೆ ಅಂತ ಹೇಳ್ತೀವಿ, ಅದರ ಹೆಸರು ಇರುತ್ತೆ ಅಂತ ನಾವು ಹೇಳ್ತೀವಿ. ಸೊ ದ ಕಾಮನ್ ಸೀಲ್ ಈಸ್ ಅಫಿಕ್ಸ್ಡ್ ಆನ್ ಆಲ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಸೊ ಆ ಕಾಮನ್ ಸೀಲನ್ನು ಎಲ್ಲ ಡಾಕ್ಯುಮೆಂಟ್ಸ್ ಮೇಲೂ ಕೂಡ ಅವ್ರು ಏನು ಮಾಡ್ತಾರೆ, ಆ ಕಾಮನ್ ಸೀಲನ್ನು ಹಾಕ್ತಾರೆ. ಅದ್ರ ಜೊತೆಗೆ ಇಟ್ ಶುಡ್ ಬಿ ವಿಟ್ನೆಸ್ಡ್ ಬೈ. ಸೊ ಕಾಮನ್ ಸೀಲ್ ಹಾಕಿದ್ರೆ ಅದಕ್ಕೆ ವ್ಯಾಲಿಡಿಟಿ ಇರೋದಿಲ್ಲ. ಇಟ್ ಶುಡ್ ಬಿ ವಿಟ್ನೆಸ್ಡ್ ಬೈ ದಿ 2 ಡೈರೆಕ್ಟರ್ಸ್ ಆ್ಯಂಡ್ ಕೌಂಟರ್ ಸೈನ್ಡ್ ಬೈ ದಿ ಸೆಕ್ರೆಟರಿ ಆಫ್ ದಿ ಕಂಪನಿ ಅಂತ ಹೇಳ್ತೀವಿ. ಸೊ ಬರೀ ಕಾಮನ್ ಸೀಲ್ ಇದ್ರೆ ವ್ಯಾಲ್ಯೂ ಇಲ್ಲ, ಅದಕ್ಕೆ ಡೈರೆಕ್ಟರ್ಸು ಕೂಡ ಸೈನು ಹಾಕಬೇಕು ಅಂತ ಹೇಳ್ತೀವಿ. ಆಮೇಲೆ ಕಾಮನ್ ಸೀಲ್ಗೆ ಇಟ್ ಶುಡ್ ಬಿ ಕೆಪ್ಟ್ ಇನ್ ಅ ಸೇಫ್ ಕಸ್ಟಡಿ ಅಂತ ಹೇಳ್ತೀವಿ. ಇಟ್ ಶುಡ್ ಬಿ ಕೆಪ್ಟ್ ವಿತ್ ಡೈರೆಕ್ಟರ್ ಆಗಿರ್ಬೋದು ಆರ್ ಸೆಕ್ರೆಟರಿ ಆಫ್ ದ ಕಂಪನಿ ಆಗಿರ್ಬೋದು ಅಥವಾ ಎನಿ ಅಫಿಷಿಯಲ್ ಆಸ್ ಆಥರೈಸ್ಡ್ ಬೈ ದಿ ಬೋರ್ಡ್ ಅಂತ ಹೇಳ್ತೀವಿ. ಸೊ ಅದು ಬಿಟ್ಟು ಇನ್ನು ಬೇರೆ ಏನಾದ್ರು ಯಾವ್ದಾದ್ರು ಒಬ್ಬ ಪರ್ಸನ್ನನ್ನು ಆಥರೈಸ್ ಮಾಡಿದರೆ ಬೋರ್ಡ್ ಆಫ್ ಡೈರೆಕ್ಟರ್ಸು, ಸೊ ಅವ್ರ ಹತ್ರ ಕಾಮನ್ ಸೀಲನ್ನು ಸೇಫ್ಟಿಯಾಗಿ ಇಟ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ಬರೋದು ಅಂತ ಅಂದರೆ ನಾಟ್ ಅ ಸಿಟಿಸನ್ ಅಂತ ಹೇಳ್ತೀವಿ. ಸೊ ನಾಟ್ ಅ ಸಿಟಿಸನ್ ಅಂತ ಅಂದರೆ ಅರ್ಥ ಇಷ್ಟೇ. ಕಂಪನಿ ಈಸ್ ಎ ಲೀಗಲ್ ಪರ್ಸನ್ ಇನ್ ದ ಐಸ್ ಆಫ್ ಲಾ ಅಂತ ಹೇಳಿದ್ಮೇಲೆ ಇಟ್ ಕ್ಯಾನ್ ಹೋಲ್ಡ್ ಪ್ರಾಪರ್ಟಿ, ಇಟ್ ಕ್ಯಾನ್ ಸ್ಯೂ ಆ್ಯಂಡ್ ಬಿ ಸ್ಯೂಡ್ ಅಂತ ಹೇಳಿದ್ದೀವಿ. Unlike a natural person, it cannot claim or it cannot acquire citizenship. ಅದಕ್ಕೆ ಸಿಟಿಸನ್ಶಿಪ್ಪನ್ನು ಅದು ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಯಾಕಂತಂದರೆ ದೆರ್ ಇಸ್ ನೋ ಪ್ರಾವಿಷನ್ ಇನ್ ದ ಕಂಪನೀಸ್ ಆ್ಯಕ್ಟ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಇಂಡಿಯನ್ ಕಾಂಟೆಕ್ಸ್ಟ್ಗೆ ತೊಗೊಂಡಾಗ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಾಗಲಿ ಅಥವಾ ಕಂಪನೀಸ್ ಆ್ಯಕ್ಟಲ್ಲಾಗಲಿ ಎಲ್ಲೂ ಕೂಡ ದೇ ಹ್ಯಾವ್ ನಾಟ್ ಮೆನ್ಷನ್ ಎಕ್ಸ್ಪ್ರೆಸ್ಲಿ ಕನ್ಫರ್ಡ್ ಸಿಟಿಸನ್ಶಿಪ್ ಆನ್ ಅ ಕಂಪನಿ. ಅದ್ರ ಜೊತೆಗೆ ಕಂಪನಿ ಡಸ್ ನಾಟ್ ಎಂಜಾಯ್ ದ ಫಂಡಮೆಂಟಲ್ ರೈಟ್ಸ್ which are enjoyed by a common man like us. We are citizens. Next, although company cannot be a citizen, yet
ಇಟ್ ಹ್ಯಾಸ್ ಅ ನ್ಯಾಷನಾಲಿಟಿ. ನೋಡಿ, ಕಂಪ್ನಿಗೆ ಸಿಟಿಸನ್ಶಿಪ್ ಇಲ್ದಲೇ ಇದ್ದರೂ ಕೂಡ ಅದಕ್ಕೆ ನ್ಯಾಷನಾಲಿಟಿ ಅಂದರೆ ರಾಷ್ಟ್ರೀಯತೆ ಇದೆ, ಅದಕ್ಕೆ ನ್ಯಾಷನಾಲಿಟಿ ಇದೆ. ಸೊ ಈ ನ್ಯಾಷನಾಲಿಟಿ ಇದೆ, ಡೊಮೈಸಲ್ ಇದೆ, ರೆಸಿಡೆನ್ಸ್ ಅಂತ ಇದೆ. ಸೊ ಎಲ್ಲಿ ರೆಸಿಡೆನ್ಸ್ ಅಂತಲೂ ಕೂಡ ಈ ಡೊಮೈಸಲ್, ರೆಸಿಡೆನ್ಸ್, ನ್ಯಾಷನಾಲಿಟಿ ಮೂರನ್ನೂ ಕೂಡ ಕಂಪನಿಗೆ ಇರುತ್ತೆ. ಹೇಗೆ ಡಿಸೈಡ್ ಮಾಡ್ತೀರಾ ಅಂತ ಅಂದಾಗ, ದ ನ್ಯಾಷನಾಲಿಟಿ ಆಫ್ ದ ಕಂಪನಿ ಇಸ್ ಡಿಸೈಡೆಡ್ ಬೈ ದ ಪ್ಲೇಸ್ ಆಫ್ ಇಟ್ಸ್ ಇನ್ಕಾರ್ಪೊರೇಷನ್. ಸೊ ಆ ಕಂಪನಿ ಎಲ್ಲಿ ಇನ್ಕಾರ್ಪೊರೇಟ್ ಆಗಿದೆಯೋ ಆ ದೇಶವನ್ನು ಆ ದೇಶದ ಕಂಪನಿ ಆ ದೇಶದ ನ್ಯಾಷನಲ್ ಅನ್ನುವಂತಹ ಒಂದು ಇದಕ್ಕೆ ಒಳಪಟ್ಟಿರುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಮ್ಸ್ ದಿ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಅಂತಂದರೆ, ಆ್ಯಸ್ ವಿ ನೋ ದ್ಯಾಟ್, ಸೊ ಕಂಪನಿ ಇಟ್ ಹ್ಯಾಸ್ ಟು ವರ್ಕ್ ಅಂತಂದರೆ ಇಟ್ ಹ್ಯಾಸ್ ಟು ರೈಸ್. ಇಟ್ ಈಸ್ ಕಂಪನಿ ರಿಕ್ವೈರ್ಸ್ ಕ್ಯಾಪಿಟಲ್ ಆ್ಯಂಡ್ ಇಟ್ ಈಸ್ ರೈಸ್ಡ್ ಬೈ ಕ್ಯಾಪಿಟಲ್ ಬೇಕು ಅಂತಂದರೆ ದಟ್ ಕ್ಯಾಪಿಟಲ್ ಈಸ್ ರೈಸ್ಡ್ ಬೈ ಇಶ್ಯೂ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಶೇರ್ ಅಂತಂದರೆ ಶೇರ್ ಇಸ್ ಅ ಶೇರ್ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ ಅಂತ ಹೇಳ್ತೀವಿ. ಶೇರ್ ಅಂದರೆ ಏನು ಅಂತ, ಇಟ್ ಈಸ್ ಎ ಶೇರ್, ಅದು ಒಂದು ಭಾಗ. ಯಾವುದರಲ್ಲಿ? ಶೇರ್ ಕ್ಯಾಪಿಟಲಲ್ಲಿ ಒಂದು ಭಾಗವನ್ನು ನಾವು ಶೇರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ಮೆಂಬರ್ ಹೂ ಹೋಲ್ಡ್ಸ್ ದ ಶೇರ್ಸ್ ಆಫ್ ದ ಕಂಪನಿ. ಸೊ ಯಾವ ಮೆಂಬರು ಆ ಶೇರ್ಸ್, ಕಂಪನಿಯ ಶೇರ್ಸನ್ನು ತೊಗೊಂಡಿರ್ತಾರೋ ಅವ್ರನ್ನ ನಾವು ಶೇರ್ ಹೋಲ್ಡರ್ ಅಂತ ಕರಿತೀವಿ, ಅಥವಾ ಓನರ್ಸ್ ಆಫ್ ದಿ ಕಂಪನಿ ಅಂತ ಕರಿತೀವಿ. ಆ್ಯಂಡ್ ದಟ್ ಪರ್ಸನ್ ಕ್ಯಾನ್ ಟ್ರಾನ್ಸ್ಫರ್ ದಿಸ್ ಶೇರ್ಸ್ ಟು ಎನಿ ಅದರ್ ಪರ್ಸನ್ ವಿತೌಟ್ ದಿ ಕಂಪನೀಸ್ ಪರ್ಮಿಷನ್ ಆರ್ ದಿ ಕನ್ಸೆಂಟ್. ಕಂಪನಿ ಕನ್ಸೆಂಟ್ ಇಲ್ದಲೇ, ಪರ್ಮಿಷನ್ ಇಲ್ದಲೇ ಯಾರಿಗೆ ಬೇಕಾದರೂ ಕೂಡ ಆ ಶೇರ್ಸನ್ನು ಅವನು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋದು ಅಂದರೆ ಫಾರ್ಮ್ ಫಾರ್ ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್. ಸಿ ಎವ್ರಿ ಕಂಪನಿ ದೇ ಹ್ಯಾವ್ ಸಮ್ ಆಬ್ಜೆಕ್ಟ್ ಟು ಅಚೀವ್. ಫಾರ್ ದಟ್ ಕಂಪ್ಲೀಷನ್ ಆರ್ ಅಕಂಪ್ಲಿಷ್ಮೆಂಟ್ ಆಫ್ ದಟ್ ಆಬ್ಜೆಕ್ಟ್ ಓನ್ಲಿ ಎವ್ರಿ ಕಂಪನಿ ಈಸ್ ಫಾರ್ಮ್ಡ್ ಅಂತ ನಾವು ಕರಿತೀವಿ. ಸೊ ಹಿಯರ್ ದ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಫಾರ್ಮ್ಡ್ ಫಾರ್ ಅ ಸ್ಪೆಸಿಫಿಕ್ ಆಬ್ಜೆಕ್ಟ್ ಅಂತ ಹೇಳಿದಾಗ, ಆ್ಯಂಡ್ ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್ ಫಾರ್ ವಿಚ್ ಇಟ್ ಈಸ್ formed is expressly stated in the memorandum of the association. ಸೊ ಏನು ಆಬ್ಜೆಕ್ಟಿಗೆ ಕಂಪನಿಯನ್ನು ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅದನ್ನು ನಾವು ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಇನ್ ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಸೊ ಮೆಮೊರಾಂಡಮ್ ಆಫ್ ಅಸೋಸಿಯೇಷನಲ್ಲಿ ಆಬ್ಜೆಕ್ಟ್ ಕ್ಲಾಸ್ ಅಂತ ಇರುತ್ತೆ, ಅದರಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡಿರಬೇಕು. ಆ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅನ್ನೋದು ಏನು ಅಂತಂದರೆ, ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನ್ ಅಂತಲೂ ನಾವು ಕರಿತೀವಿ. ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಫಾರ್ ದ ರಿಜಿಸ್ಟ್ರೇಷನ್ ಆಫ್ ದಿ ಕಂಪನಿ ಅಂತ ಹೇಳ್ತೀವಿ ನಾವು. ಸೊ ಅದು ತುಂಬಾ ಇಂಪಾರ್ಟೆಂಟಾಗಿ ಅವರು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬರೋದು ಅಂತ ಅಂದರೆ, ಅವ್ರ ಆ್ಯಕ್ಟಿವಿಟೀಸನ್ನು ಎಲ್ಲನೂ ಕೂಡ ಹೇಗೆ ಮಾಡಬೇಕು ಅಂತಂದರೆ, ದೇರ್ ಆ್ಯಕ್ಟಿವಿಟೀಸ್ ಮಸ್ಟ್ ಬಿ ಕನ್ಫೈನ್ಡ್ ಟು ಅಚೀವ್ ದೋಸ್ ಆಬ್ಜೆಕ್ಟಿವ್ಸ್. ಅವ್ರ ಆ್ಯಕ್ಟಿವಿಟೀಸ್ ಯಾವಾಗಲೂ ಕೂಡ ಹೇಗಿರಬೇಕು ಅಂತಂದರೆ, ಆ ಆಬ್ಜೆಕ್ಟಿವ್ಸನ್ನು ಅಚೀವ್ ಮಾಡೋಕ್ಕೆ ಆ ಆ್ಯಕ್ಟಿವಿಟೀಸನ್ನು ಅವರು ಆ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋದು ರೆಸ್ಟ್ರಿಕ್ಟೆಡ್ ಲಯಬಿಲಿಟಿ. ರೆಸ್ಟ್ರಿಕ್ಟೆಡ್ ಲಯಬಿಲಿಟಿನ ನಾವು ಲಿಮಿಟೆಡ್ ಲಯಬಿಲಿಟಿ ಅಂತಲೂ ಕೂಡ ಕರಿತೀವಿ. ಸೊ ಲಿಮಿಟೆಡ್ ಲಯಬಿಲಿಟಿ ಅಂತ ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಲಿಮಿಟೆಡ್ ಟು ದಿ ಅನ್ಪೇಯ್ಡ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಹೆಲ್ಡ್ ಬೈ ದೆಮ್. ಸೊ ಅನ್ಪೇಯ್ಡ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಹೆಲ್ಡ್ ಬೈ ದೆಮ್ ಅಂತ ಅಂದರೆ, ದ ಲಿಮಿಟೆಡ್ ಲಯಬಿಲಿಟಿ ಅಂದ್ರೆ ಅರ್ಥ ಇಷ್ಟೇ, ದ ಪರ್ಸನಲ್ ಪ್ರಾಪರ್ಟಿ ಕೆನಾಟ್ ಬಿ ಮೇಡ್ ಲಯಬಲ್ ಫಾರ್ ದಿ ಡೆಟ್ಸ್ ಆಫ್ ದಿ ಕಂಪನಿ. ನಾವು ಪರ್ಸನಲ್ ಏನು ಸಂಪಾದನೆ ಮಾಡಿರ್ತೀವೋ ಆ ಪರ್ಸನಲ್ ಅಸೆಟ್ಸ್ ಏನಿರುತ್ತೆ, ಪ್ರಾಪರ್ಟಿ ಏನಿರುತ್ತೆ, ಅದನ್ನು ಅವರು ಕಂಪನಿಯನ್ನು ಫಾರ್ಮ್ ಮಾಡೋದು, ಕಂಪನಿ ಡೆಟ್ಸನ್ನು ತೀರ್ಸೋದಕ್ಕೆ, ಕಂಪನಿ ಸಾಲ ತೀರ್ಸೋಕ್ಕೆ ಅವರು ಬಳಸಂಗೆ ಇಲ್ಲ. ಎಲ್ಲಿವರೆಗೂ ಲಯಬಲ್ ಅಂತಂದರೆ ನಾವು, ಸೊ ವಿ ಆರ್ ಜಸ್ಟ್ ಲಯಬಲ್ ಓನ್ಲಿ ಟು ದಿ ಅನ್ಪೇಯ್ಡ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಹೆಲ್ಡ್ ಬೈ ದೆಮ್. ಸೊ ನಾವು ಎಷ್ಟು ಅನ್ಪೇಯ್ಡ್ ಆಗಿರುತ್ತೋ, ಫಾರ್ ಎಕ್ಸಾಂಪಲ್ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ ಈಸ್ ₹10 ಅಂದರೆ ವಿ ಹವ್ ಆಲ್ರೆಡಿ ಪೇಯ್ಡ್ ₹8 ಅಂತ ಅಂದರೆ, ದೆನ್ ವಿ ಆರ್ ಲಯಬಲ್ ಓನ್ಲಿ ಫಾರ್ ದಿ ₹2. ಸಪೋಸ್ ಇಫ್ ಯು ಹ್ಯಾವ್ ಪೇಯ್ಡ್ ಆಲ್ರೆಡಿ ದ ₹10, ದ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್ ₹10 ನಾವು ಪೇ ಮಾಡಿದ್ದೀವಿ ಅಂದರೆ, ವಿ ಶುಡ್ ನಾಟ್ ಇವನ್ ಪೇ ಅ ಸಿಂಗಲ್ NP ಆನ್ ದಟ್ ಫಾರ್ ದಟ್ ಡೆಟ್ಸ್ ಆಫ್ ದಿ ಕಂಪನಿ ಅಂತ ನಾವು ಕರಿತೀವಿ. ಬಟ್ ಇನ್ ಕೇಸ್ ಆಫ್ ದಿಸ್ ಇಸ್ ಇನ್ ಕೇಸ್ ಆಫ್ ಕಂಪನಿ ಗ್ಯಾರಂಟೀಡ್ ಬೈ ಶೇರ್ಸಲ್ಲಿ ಹೇಳ್ತೀವಿ. ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂತ ಹೇಳ್ತೀವಿ. ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ಅಂತ ಅಂದರೆ, ಸೊ ದ ಲಯಬಿಲಿಟಿ ಆಫ್ ದ ಮೆಂಬರ್ಸ್ ಈಸ್ ಲಿಮಿಟೆಡ್ ಟು ದಿ ಎಕ್ಸ್ಟೆಂಟ್ ಆಫ್ ಅಮೌಂಟ್ ಗ್ಯಾರಂಟೀಡ್ ಬೈ ದೆಮ್. ಅವ್ರು ಎಷ್ಟು ಅಮೌಂಟನ್ನು ಅವ್ರು ಗ್ಯಾರಂಟಿ ಮಾಡಿರ್ತಾರೋ ಅಟ್ ದ ಟೈಮ್ ಆಫ್ ಫಾರ್ಮೇಷನಲ್ಲಿ ಎಷ್ಟು ಗ್ಯಾರಂಟಿ ಮಾಡಿರ್ತಾರೋ ಅಷ್ಟು ಮಾತ್ರ ಅವರು ಕೊಡೋಕ್ಕೆ ಲಯಬಲ್ ಅಂತ ನಾವು ಹೇಳ್ತೀವಿ. ಸೊ ಇದಾದ ಮೇಲೆ ನೆಕ್ಸ್ಟ್ ಬರೋದು ಅಂತ ಅಂದರೆ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್ ಅಂತ ಹೇಳಿದ್ರೆ,
See, the shares of the public limited company are freely transferable. So freely transferable ಅಂತಂದರೆ it's not, we should not take a literal meaning of free. And here we can say that there is no restriction. So that is possible only in case of ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಸೊ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಶೇರ್ ಹೋಲ್ಡರ್ಸು ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ದೇ ಶೇರ್ಸನ್ನು ಅವ್ರು ಏನು ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳ್ತೀವಿ. ಬಟ್ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ಅವರು ದಿ ಕೆನಾಟ್ ಟ್ರಾನ್ಸ್ಫರ್ ದ ಶೇರ್ಸ್ ಫ್ರೀಲಿ ಅಂತ ನಾವು ಕರಿತೀವಿ, ಬಿಕಾಸ್ ಇಟ್ ಈಸ್ ರೆಸ್ಟ್ರಿಕ್ಟೆಡ್, ಟ್ರಾನ್ಸ್ಫರಬಿಲಿಟಿ ಈಸ್ ರೆಸ್ಟ್ರಿಕ್ಟೆಡ್ ಬೈ ದಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಆಮೇಲೆ ಒಂದು ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್ ಇರೋದ್ರಿಂದ ಒಂದು ಅನುಕೂಲ ಏನಂತ ಅಂದರೆ ಇನ್ವೆಸ್ಟರ್ಸ್ಗೆ ಅಥವಾ ಶೇರ್ ಹೋಲ್ಡರ್ಸ್ಗೆ ಇಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ. ಸೊ ವೆನ್ ಎವರ್ ವಿ ಆರ್ ಇನ್ ನೀಡ್ ಆಫ್ ಮನಿ ಅಂತ ಅಂದಾಗ, ಸೊ ವಿ ಕ್ಯಾನ್ ಸೆಲ್ ದ ಶೇರ್ಸ್ ಆ್ಯಂಡ್ ಗೆಟ್ ದ ಮನಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋದು ಅಂದರೆ ಸೆಪರೇಷನ್ ಆಫ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಸೆಪರೇಷನ್ ಆಫ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂದರೆ ಇಫ್ ದ ಆರ್ಗನೈಸೇಷನ್, ಕಂಪ್ನಿ ಆರ್ಗನೈಸೇಷನ್, ದ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆರ್ ಸೆಪರೇಟೆಡ್ ಅಂತ ಹೇಳ್ತಾರೆ. ಯಾಕೆ ಸೆಪರೇಟೆಡ್ ಅಂತಂತಾರೆ ಅಂದರೆ ಇಟ್ ಕೆ ನಾಟ್ ಬಿ ಮ್ಯಾನೇಜ್ ಬೈ ಇಟ್ಸ್ ಮೆಂಬರ್ಸ್. ಮೆಂಬರ್ಸ್ ಅಂತ ಅಂದರೆ ಶೇರ್ ಹೋಲ್ಡರ್ಸ್ ಯಾರು ಇರ್ತಾರೆ, ಸೊ ಅವ್ರ ಕೈಲಿ ಅದು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಜಸ್ಟ್ ಅವ್ರ ಹತ್ರ ಶೇರ್ ಹೋಲ್ಡಿಂಗ್ಸ್ ಇದೆ ಅಂದಿದ್ದ ಮಟ್ಟಕ್ಕೆ ಅವರು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ದೇ ಡು ನಾಟ್ ಡೈರೆಕ್ಟ್ಲಿ ಪಾರ್ಟಿಸಿಪೇಟ್ ಇನ್ ದ ಡೇ ಟು ಡೇ ಆ್ಯಕ್ಟಿವಿಟೀಸ್ or day-to-day management of the company. So instead they elect their representatives. ಅವರ ರೆಪ್ರೆಸೆಂಟೇಟಿವ್ಸನ್ನು, ಅವ್ರ ಪ್ರತಿನಿಧಿಗಳಾಗಿ ಈ ಡೈರೆಕ್ಟರ್ಸನ್ನು ಏನು ಮಾಡ್ತಾರೆ, ಎಲೆಕ್ಟ್ ಮಾಡ್ತಾರೆ. ಅವರು ಆ ಡೈರೆಕ್ಟರ್ಸು ಹೂ ವಿತ್ ದ ಹೆಲ್ಪ್ ಆಫ್ ದಿ ಮ್ಯಾನೇಜರ್ಸ್ ಆ್ಯಂಡ್ ಎಂಪ್ಲಾಯೀಸ್ ಮ್ಯಾನೇಜ್ ದಿ ಕಂಪನಿ. ಅದಕ್ಕೆ ನಾವು ಹೇಳೋದು ದೇರ್ ಈಸ್ ಅ ಸೆಪರೇಷನ್ ಆಫ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ಓನರ್ಸ್ ಆರ್ ಡಿಫ್ರೆಂಟ್, ದ ಮ್ಯಾನೇಜ್ಮೆಂಟ್ ಈಸ್ ಡಿಫ್ರೆಂಟ್ ಅಂತ. ನೆಕ್ಸ್ಟ್ ಕಮ್ಸ್ ಲಾರ್ಜ್ ಮೆಂಬರ್ಶಿಪ್. ಲಾರ್ಜ್ ಮೆಂಬರ್ಶಿಪ್ ಅಂತ ಅಂದರೆ ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಸೋಸಿಯೇಷನ್ ಆಫ್ ಮೆನಿ ಪರ್ಸನ್ಸ್ ಅಂತ ಹೇಳ್ತೀವಿ. ಸೊ ಮೆನಿ ಪರ್ಸನ್ ಅಂತಂದರೆ ಎನಿ ನಂಬರ್ ಆಫ್ ಪರ್ಸನ್ ಕ್ಯಾನ್ ಬಿಕಮ್ ದಿ ಶೇರ್ ಹೋಲ್ಡರ್ ಆಫ್ ಅ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಸೊ ದ ಪಾಯಿಂಟ್ ಟು ಬಿ ನೋಟೆಡ್ ಹಿಯರ್ ಇಸ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಅಲ್ಲಿ ಮೆಂಬರ್ಶಿಪ್ಪು ಅನ್ಲಿಮಿಟೆಡ್ ಆಗಿರುತ್ತೆ, ಅನಿಯಮಿತವಾಗಿರುತ್ತೆ. ಎಷ್ಟು ಜನ ಬೇಕಾದರೂ ಕೂಡ ಅಲ್ಲಿ ಮೆಂಬರ್ಸು ಆಗ್ಬೋದು. ಸೊ ಮಿನಿಮಮ್ 7 ಆಗಬೇಕು, ಮ್ಯಾಕ್ಸಿಮಮ್ಗೆ ಅಲ್ಲಿ ಲಿಮಿಟೇ ಇಲ್ಲ. ಅದಕ್ಕೆ ನಾವು ಲಾರ್ಜ್ ಮೆಂಬರ್ಶಿಪ್ ಅಂತ ಹೇಳ್ತೀವಿ. ಬಟ್ ಇನ್ ಕೇಸ್ ಆಫ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ದ ಮಿನಿಮಮ್ ಇಸ್ 2 ಆ್ಯಂಡ್ ದ ಮ್ಯಾಕ್ಸಿಮಮ್ ಇಸ್ 200. ಸೊ 200ವರೆಗೂ ಮಾತ್ರ ಪ್ರೈವೇಟ್ ಲಿಮಿಟೆಡಲ್ಲಿ ಮೆಂಬರ್ಶಿಪ್ಗೆ ಆಪ್ಷನು ಇದೆ ಅಂತ ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಒನ್ ಯು ಹ್ಯಾವ್ ಇಸ್ ಪರ್ಪೆಚುಯಲ್ ಸಕ್ಸೆಷನ್. ಸೊ ಪರ್ಪೆಚುಯಲ್ ಸಕ್ಸೆಷನ್ ಅಂದರೆ ಅರ್ಥ ಕಂಟಿನ್ಯೂಯಸ್ ಎಕ್ಸಿಸ್ಟೆನ್ಸ್ ಅಂತ ಅರ್ಥ. ಅ ಜಾಯಿಂಟ್ ಸ್ಟಾಕ್ ಕಂಪನಿ ಹ್ಯಾಸ್ ಅ ಪರ್ಪೆಚುಯಲ್ ಸಕ್ಸೆಷನ್, ಕಂಟಿನ್ಯೂಯಸ್ ಎಕ್ಸಿಸ್ಟೆನ್ಸ್ ಇದೆ. ಇಟ್ ಹ್ಯಾಸ್ ಅ ಕಂಟಿನ್ಯೂಯಸ್ ಎಕ್ಸಿಸ್ಟೆನ್ಸ್ ಆರ್ ಲೈಫ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಕಂಟಿನ್ಯೂಯಸ್ ಎಕ್ಸಿಸ್ಟೆನ್ಸ್ ಡಸ್ ನಾಟ್ ಮೀನ್ ದಟ್ ಅ ಕಂಪನಿ ಕ್ಯಾನ್ ನೆವರ್ ಕಮ್ ಟು ಎಂಡ್. ಅಂದರೆ ಅದು ವೌಂಡ್ ಅಪ್ ಆಗದೇ ಇಲ್ಲ ಅಂತಲ್ಲ ಅರ್ಥ. ಸೊ ವೌಂಡ್ ಅಪ್ ಇಟ್ ಕಂಟಿನ್ಯೂಸ್ ಅಂಟಿಲ್ ಇಟ್ ಇಸ್ ಫಾರ್ಮಲಿ ವೌಂಡ್ ಅಪ್ ಅಂಡರ್ ದಿ ಕಂಪನಿ ಲಾ. ಸೊ ಕಂಪನಿ ಲಾ ಅದು ಫಾರ್ಮಲ್ ಆಗಿ ಅವ್ರಿಗೆ ಆರ್ಡರ್ ಬರೋವರೆಗೂ ಕೂಡ ಜನರಲಾಗಿ ಎಲ್ಲರ ಇಂಟೆನ್ಷನ್ನು ಕೂಡ ಏನಾಗಿರುತ್ತೆ, ಸೊ ವಿ ಹ್ಯಾವ್ ಟು ಲಿವ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಅಂತಲೇ ಎಲ್ಲರೂ ಕೂಡ ಕಂಪನಿನ ಫಾರ್ಮೇಷನ್ ಮಾಡೋದು. ಬಟ್ ಡ್ಯೂ ಟು ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಆರ್ ಸರ್ಟನ್ ಸಿಚುಯೇಷನ್ ಮೇ ಬಿ ದೇ ಮೇ ವೌಂಡ್ ಅಪ್ ವಿತಿನ್ 1 year. ಅದೆಲ್ಲನೂ ಆಗಿರುವಂತಹ ಉದಾಹರಣೆಗಳು ಇದೆ. ಬಟ್ ಎಲ್ಲರ ಮನಸ್ಸಲ್ಲಿರೋದು ನಾವು ಕಂಟಿನ್ಯೂಯಸ್ ಆಗಿ ಎಕ್ಸಿಸ್ಟೆನ್ಸ್ ಆಗೋಣ ಅನ್ನೋ ಒಂದು ಭಾವನೆಯಿಂದ ಅವರು ಇದು ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಏನಂತಂದರೆ ಒಂದು ಮ್ಯಾಕ್ಸಿಮ್ ಅಥವಾ ಪ್ರಾವರ್ಬ್ ಅಂತ ನಾವೇನು ಕರಿತೀವಿ ಒಂದಿದೆ. ಏನಂತಂದರೆ ಮೆನ್ ಮೇ ಕಮ್ ಆ್ಯಂಡ್ ಮೆನ್ ಮೇ ಗೋ ಬಟ್ ಐ ಗೋ ಆನ್ ಫಾರ್ ಎವರ್. ಸೊ ಇಲ್ಲಿ ಕಂಪನಿ ಹೇಳೋದಂದರೆ ಮೆನ್ ಮೇ ಕಮ್ ಆ್ಯಂಡ್ ಮೆನ್ ಮೇ ಗೋ. ಸೊ ನಾವು ಶೇರ್ನ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಇನ್ನೊಬ್ರು ಶೇರ್ ಹೋಲ್ಡರ್ ಆಗ್ತಾರೆ, ಅವ್ರು ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಇನ್ನೊಬ್ರು ಆಗ್ತಾರೆ. ಸೊ ಮೆನ್ ಮೇ ಕಮ್ ಆ್ಯಂಡ್ ಮೆನ್ ಮೇ ಗೋ ಅಂದರೆ ಶೇರ್ ಹೋಲ್ಡರ್ಸ್ ಚೇಂಜ್ ಆಗ್ಬೋದು, ಬರ್ಬೋದು, ಹೋಗ್ಬೋದು, ಬಟ್ ಐ ಗೋ ಆನ್ ಫಾರ್ ಎವರ್. ಸೊ ಯಾರು ಬಂದರು ಯಾರು ಹೋದರೂ ಇಟ್ ಡಸಂಟ್ ಮೇಕ್ ಮಿ ಎನಿ ಡಿಫ್ರೆನ್ಸ್. ನನಗೆ ಇದು ಯಾವುದೇ ರೀತಿಯಾದ ವ್ಯತ್ಯಾಸ ಇರೋದಿಲ್ಲ, ಬಟ್ ಐ ಗೋ ಆನ್ ಫಾರ್ ಎವರ್ ಅಂತ ಹೇಳುತ್ತೆ. ಇಟ್ ಈಸ್ ವೆಲ್ ಅಪ್ಲೈಸ್ ಟು ದಿಸ್ ಜಾಯಿಂಟ್ ಸ್ಟಾಕ್ ಕಂಪನಿ. ಯಾಕಂತಂದರೆ ಆಮೇಲೆ ಇನ್ನೊಂದು ಏನಂತಂದರೆ ಇದರಲ್ಲಿ ಸಪೋಸ್ ಇಫ್ ಅ ಪರ್ಸನ್ ಡೈಸ್ ಆರ್ ಇಫ್ ಅ ಪರ್ಸನ್ ಬಿಕಮ್ಸ್ ಇನ್ಸಾಲ್ವೆಂಟ್ ಆರ್ ಇಫ್ ಅ ಪರ್ಸನ್ ಬಿಕಮ್ಸ್ ಇನ್ಸೇನ್. ಸೊ ಏನಾದರೂ ಕೂಡ ಒಬ್ಬ ಪರ್ಸನ್ ಡೆತ್ ಆಗಿರ್ಬೋದು, ಅಥವಾ ಒಬ್ಬ ಪರ್ಸನ್ನು ದಿವಾಳಿ ಆಗ್ಬೋದು, ಅಥವಾ ಒಬ್ಬ ಪರ್ಸನ್ಗೆ ಮತಿಭ್ರಮಣೆ ಆಗ್ಬೋದು. ಸೊ ಇವೆಲ್ಲದೂ ಇದ್ರೂ ಕೂಡ ಕಂಪನಿಗೆ ಯಾವುದೇ ರೀತಿಯಲ್ಲಿ ಅಫೆಕ್ಟು ಆಗೋದಿಲ್ಲ. ಬಟ್ ಇದರಿಂದ ಇದು ಸೋಲ್ ಟ್ರೇಡಿಂಗ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, ಇಟ್ ಮೇ ಕಮ್ ಟು ಎನ್ ಎಂಡ್.
ಸೋಲ್ ಟ್ರೇಡಿಂಗಲ್ಲಿ ಅವ್ನಿಗೇನಾದ್ರು ಡೆತ್ ಆಯಿತು ಅಂದರೆ ಇಟ್ ಮೇ ಕಮ್ ಟು ಎನ್ ಎಂಡ್. ಪಾರ್ಟ್ನರ್ಶಿಪ್ಪಲ್ಲಿ ಇಬ್ಬರೇ ಪಾರ್ಟ್ನರ್ಸ್ ಇದ್ದಾಗ ಒಬ್ಬ ಪಾರ್ಟ್ನರ್ಗೆ ಏನಾದ್ರು ಈ ಥರ ಈ 3 ಕೇಸಸಲ್ಲಿ ಏನಾದರೂ ಕೂಡ ಅವರು ದಿವಾಳಿ ಆದ ಅಥವಾ ಮತಿಭ್ರಮಣೆ ಆಯಿತು ಅಥವಾ ಡೆತ್ ಆಯಿತು ಅಂತಂದರೆ ಇಟ್ ಮೇ ಕಮ್ ಟು ಎನ್ ಎಂಡ್. ಬಟ್ ಕಂಪ್ನಿಯಲ್ಲಿ ಮಾತ್ರ ಈ ರೀತಿ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಅದಕ್ಕೆ ಅದನ್ನು ನಾವು ಕಂಪ್ನಿಯನ್ನು ಕಂಟಿನ್ಯೂಸ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್.